ನೋಡಿ ಫಸ್ಟ್ ಪಾದಗಳ ಮೇಲೆ ಇದೆ ಅಪ್ಪ ನಮ್ಮ ಹತ್ರ ಹೇಳ್ತಾರೆ ಮೇಲೆ ಮುಕ್ಕೊಂಡು ಇನ್ನೇ ಹೊರಗಡೆ ನಮ್ಮ ಕಡೆ ಸೇರಿದ ಮುಂದೆ ಮುಂದೆ ಹಾಂ ಮುಂದೆ ಹಿಂದೆ ಮಾಡಿ ವೃತ್ತಿ ವೃತ್ತಿ 20 ಆಯ್ತಾ ಇಷ್ಟೊತ್ತು ಆಗಿರುತ್ತೆ 20 ಟೈಮ್ಸ್ ಲೆಫ್ಟ್ ಹ್ಯಾಂಡಲ್ಲಿ ಅಪ್ಪ ನಮ್ಮ ಹತ್ರ ಹಂಗೆ ಇರಲಿ ನೋಡಿ ಇದರಲ್ಲಿ ಈ ಥರ ಇಟ್ಕೊಳ್ಳಿ ಎಬ್ಬೆಲ್ ಸ್ಟ್ರೈಟ್ ಇರಲಿ ಇದರಲ್ಲಿ ಅದು ಸರಿ ಮೇಲೆ ಕೆಳಗಡೆ ಹೊರ್ಗಣದೇನು ಬೇಡ ಇದು ಕೂಡ ಸ್ಟ್ರೈಟ್ ಇರಲಿ ವೃತ್ತಿ ಮೇಲೆ ಬ್ರೀತ್ಔಟ್ ಡೌನ್ ಅದು ಸರಿ ವೃತ್ತಿ 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 ಇನ್ನೇನು ಸರಿ ಚೇಂಜ್ ಮಾಡಿ ರೈಟ್ ಹ್ಯಾಂಡಲ್ಲಿ ಅಪ್ಪ ನಮ್ಮ ಹತ್ರ ಎಡಗೈ ಎಬ್ಬೆಡ್ ಸ್ಟ್ರೈಟ್ ಇರಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಕೌಂಟಿಂಗ್ ಅಲ್ಲಿ ಅಭ್ಯಾಸ ಮಾಡಿ ಇವಾಗ ಒಂದೊಂದು ಮೇಲೆ ತೋರ್ಬ ಕೆಳಗಡೆ ವೃತ್ತಿ 1 ಪೂರ್ತಿ ಸ್ಟ್ರೆಚ್ ಆಗ್ಬೇಕು ನೋಡಿ ಕೈ ಮೇಲೆ 2 ಡೌನ್ 3 ವೃತ್ತಿ 4 5 ವೃತ್ತಿ 6 7 ವೃತ್ತಿ 8 9 10 ಇದು ಸಾಕು ನೋಡಿ ತಿಳ್ಕೊಳ್ಳಿ ಎಬ್ಬೆಳಿಗೆ ಹೆಚ್ಚಾಗಿ ಈಗ ಒಂದು ನಿಂತ್ಕೊಳ್ಳಿ ಹಂಗೆ ಇವಾಗ ಸ್ಟಾರ್ಟಿಂಗ್ ಆಗಿ ಮಾಡೋಂಥದ್ದು ಇವಾಗ ಸೇಮ್ ಇದೊಂದು ಕೌಂಟಿಂಗ್ ಅಲ್ಲಿ ಅಭ್ಯಾಸ ಮಾಡೋದು ಒಂದೊಂದು ಹೋಗ ಇಂಡಿ ಸಮೇತ ಮೇಲೆ ಎತ್ಬೇಕು ಸ್ಟಿಚ್ ಮಾಡೋದು ಮೇಲೆ ನೋಡಿ 1 ವೃತ್ತಿ ಮೇಲೆ ಲಿಫ್ಟ್ ಆಗಿ ಪೂರ್ತಿ 2 ಡೌನ್ 3 ವೃತ್ತಿ 4 ಹಂಗೆ ಕಂಟಿನ್ಯೂ ಮಾಡಿ 5 ವೃತ್ತಿ ನಿಧಾನವಾಗಿ ಸ್ಟಿಚ್ ಮಾಡಿ ಸಾಧ್ಯವಾದಷ್ಟು ಮೇಲೆ 6 7 ವೃತ್ತಿ ಸ್ಟಿಚ್ ಮಾಡಿ ಪೂರ್ತಿ ಸಾಧ್ಯವಾದಷ್ಟು 8 ನಿಧಾನವಾಗಿ 9 ವೃತ್ತಿ 10 11 ವೃತ್ತಿ 12 13 14 15 ಹೋಲ್ಡ್ ಮಾಡಿ ಹಾಗೆ ಸ್ಟ್ರೆಚ್ ಮಾಡಿ ಸಾಧ್ಯವಾದಷ್ಟು ಸಹಜವಾದ ಉಚ್ಛ್ವಾಸ ನಿಶ್ವಾಸ ಇರಲಿ ಸ್ವಲ್ಪ ಬಾಡಿ ಎಲ್ಲ ವೈಬ್ರೇಟ್ ಆಗಬೇಕು ನಾನು ಕೌಂಟಿಂಗ್ ಹೇಳ್ತೀನಿ 10 ಕೌಂಟು 1 2 3 4 5 6 7 8
10 ನಿಧಾನವಾಗಿ ವಾಪಸ್ ನೋಡಿ ಈ ಥರ ಮುಂದೆ ಇದೆ ಮಜ್ಜಿಗೆ ತಿರುವುದು 20 ಸಿಂಪಲ್ ಅನಿಸ್ತದೆ. ಅದ್ಭುತವಾಗಿ ನಮ್ಮ ದೇಹನ ರಿಲ್ಯಾಕ್ಸ್ ಮಾಡೋಂಥದ್ದು. ಸರ್ ಅಲ್ಲಿ ಪ್ರಕಾಶ್ ಸರ್ ಹತ್ರ ಹಾಕಿ ಸರ್ ಅಲ್ಲಿ ಹಾಕಿ ಶಿವಣ್ಣ ಸಾಕು ನೋಡಿ ಈ ಥರ ಒಂದೇ ಹತ್ರ ಇರೋದು ಬೇಡ. ಬೆಳ್ಳುಳ್ಳಿ ಎಲ್ಲ ಬೆಳ್ಳುಳ್ಳಿ ಅಗಲ ಮಾಡಿ ಒಂದೊಂದು ಬೆಳ್ಳಲ್ಲಿ ಗ್ಯಾಪ್ ಇರಬೇಕು ಪ್ರತಿಯೊಂದು ಬೆಳ್ಳಲ್ಲೂ ನೋಡಿ ಈ ಥರ ಕರೆಕ್ಟಾಗಿ 2 ಪದ ಬುಜ್ಜಿದ ಬೇರೆ ಹೋಯ್ತಲ್ಲ ನಾನು ಇಟ್ಟಿದ್ದೀನಿ ನೋಡಿ ಒಂದೇ ಹತ್ರ ಇರ್ತದೆ ನಿಮ್ದೆಲ್ಲ ಅಗಲ ಮಾಡಿ ಬೆಳ್ಳಿಗೆಲ್ಲ ಪೂರ್ತಿ ಥರ ಹಾಗೆ ಟರ್ನ್ ಮಾಡಿ ಕೈ ಕೆಳಗಡೆ ಇಳಿಸಬಾರ್ದು, ಶೋಲ್ಡರ್ ಲೆವೆಲಲ್ಲಿ ಕರೆಕ್ಟಾಗಿ. ಹಾಂ, ಇವಾಗ ಕೌಂಟಿಂಗ್ ಎಲ್ಲ ಅಭ್ಯಾಸ ಮಾಡಿ. ಬಲಗಡೆ ತಿರುಗಿ ಫಸ್ಟ್ ಎಲ್ಲ ಬಲಗಡೆ ಹೋಲ್ಡ್ ಮಾಡಿ. ಇದು 1 ಅಂದಾಗ ಇದು 1 2 ಟರ್ನ್ ಲೆಫ್ಟ್ 3 ಬ್ರೀತ್ ಔಟ್ ಮಾಡಿ 4 5 6 7 8 9 10 ನೋಡಿ. ಲೆಫ್ಟ್ ತಿರುಗಿರ್ತೀರಲ್ಲ ನೋಡಿ ನಿಧಾನವಾಗಿ ಬಲಪಾದದ ಹಿಂಡಿನ ಸ್ಟ್ರೆಚ್ ಮಾಡ್ಬೇಕು, ಮೇಲೆ ಎತ್ತಬೇಕು, ಹಿಂಡಿನ ಪೂರ್ತಿ ತಿರುಗಬೇಕು. ತಿರುಗಿದವ ಈ ಶೋಲ್ಡರು ಮೇಲೆ ಕೆಳಗಡೆ ಹಾಕ್ಬಾರ್ದು, ಕರೆಕ್ಟಾಗಿ ಈಕ್ವಲ್ ಇರಬೇಕು. ಅದನ್ನ ಗಮನಿಸಿಲ್ಲ. ಹಾ, ಟರ್ನ್ ಲೆಫ್ಟ್. ಹಿಂದಿ ಸಾಧ್ಯವಾದಷ್ಟು ಸ್ಟ್ರೆಚ್ ಮಾಡಿ, ಇನ್ನೇ ಹೆಚ್ಚಿದೆ ಸ್ಟ್ರೈಟ್ ಮಾಡಬೇಕು, ಬಗ್ಸ್ಬಾರ್ದು. ಆವಾಗ ಸ್ವಲ್ಪ ವೈಬ್ರೇಟ್ ಆಗುತ್ತೆ, ಅದು ಕರೆಕ್ಟ್ ಆಗಿ ಬರ್ಬೇಕು. ಇನ್ನ ಇಲ್ಲಿ ವೈಬ್ರೇಷನ್ ಕಾಣ್ತಾ ಇದೆ, ಕರೆಕ್ಟಾಗಿ ಇಲ್ಲಿ ಶೋಲ್ಡರ್ ಇನ್ನೇ ತಿರುಗಿ ಸ್ಟ್ರೈಟ್ ಆಗಿ ಹಿಂಡಿ. ಇನ್ನ ತಿರ್ಗಡೆ ಇನ್ನಾಗುತ್ತೆ, ಇನ್ನಾಗುತ್ತೆ ನೋಡಿ. ಎಷ್ಟು ತಿರುಗಿದ್ರು ತಿರುಗಿ ಇನ್ನ ಹೋಲ್ಡ್ ಮಾಡಿ 1 2 ಎತ್ತಿ ಸರ್ 3 ಎತ್ತಿ ಸರ್ 4 5 ಬನ್ನಿ ಮೇಡಮ್ 6 7 8 9 10 ಅಲ್ಲಿ ಬನ್ನಿ ಮೇಡಮ್. ಇಲ್ಲ ಹಾಗೆ ಸ್ವಲ್ಪ ಸರಿ ಅಲ್ಲೇ. ಇವಾಗ ಇನ್ನೊಂದು ಸೈಡ್ ಐತಿ. ಇವಾಗ ಎಡಗಡೆ ತಿರುಗಿರಲ್ಲ, ಅದೇ ಬಲಗಡೆ ತಿರುಗಬೇಕು. ಬಲಗಡೆ ತಿರುಗಿದಾಗ ಏನು ಮಾಡಬೇಕು, ಎಡಪಾದದ ಹಿಂಗಿನ ನೋಡಿ ಈ ಥರ ಹಿಂಗೆ ಮಂಡಿ ಬಗ್ಸಿರ್ತೀರಿ ನೀವಲ್ಲ, ಪೂರ್ತಿ ತರಬೇಕು ನೋಡಿ. ಅವಾಗ ದೇಹದ ಅಲೈನ್ಮೆಂಟ್ಸು ಎಲ್ಲ ಅಲೈನ್ಮೆಂಟ್ಸ್ಗಳೆಲ್ಲ ಸಿಸ್ಟಮ್ಗಳು ತಾನೇ ರೆಸೊನೇಟ್ ಆಗುತ್ತೆ. ಓದೈತಲ್ಲ ಅದೆಲ್ಲ ನೋಡಬೇಕು. ಹಾಂ, ಇವನಿಗೆ ಸ್ಟೆಚ್ ಈಗ. ಹಾಂ, ತಿರುಗಿನ ಸ್ವಲ್ಪ. ಹಾಂ, ಎತ್ತಿ ಹಚ್ಚರಿನ ಸ್ವಲ್ಪ. ಹಾಂ, ಈಗ ಬಂತು ನೋಡಿ, ಕರೆಕ್ಟಾಗಿ ಇದೆಯಾ ಈಗ? ಹಾಂ, ಎಲ್ಲಿ ಹಚ್ಚರಿ ನೋಡಿ, ಈ ಕರೆಕ್ಟ್ ಇದೆ. ಹಾಂ, 3 4 ತಿಮ್ಮನೆ ಮಂಡಿ ಬಗ್ಸ್ಬಿಟ್ಟು ಹಾಂ 6 ಸ್ಟ್ರೈಟ್ ಮಾಡಿದ್ವಿ 7 8 9 10 ನಿಧಾನವಾಗಿ ವಾಪಸ್ ಸ್ಲೋ ವಾಪಸ್ ಬನ್ನಿ. ನೀವು ಒಂದೊಂದು ಪದನೇ ಮಾಡಬೇಕು ಹಂಗೆ ನೋಡಿ, ಕೈಯಲ್ಲೇ ಇದೆ ಆಯ್ತಾ. ಅದು ಸರಿ ಮಾಡಿ ಸರ್. ವೃತ್ತಿ ಬ್ರೀತ್ ಔಟ್, ವೃತ್ತಿ 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 ವೃತ್ತಿ. ಅದು ಸರಿ ಆದಮೇಲೆ
ಪಾದ ಚೇಂಜ್ ಮಾಡೋಂಥದ್ದು. ಹಾಂ, ಇಲ್ಲೇ ಆಗಿ ಗುರುಗಳು ಪರ್ಸೆಂಟ್ ಹಾಕಿಲ್ಲ ಹಾಕಿಲ್ಲ. 4 ಬಂತಿ ಆಯ್ತು. ಆಯ್ತಾ? ಬ್ರಿಕ್ಸ್ ಇದೆಯಲ್ಲ ಎಲ್ಲರ ಹತ್ರ ಇದೆ. ಬ್ರಿಕ್ಸ್ ತೊಳೆಯಲ್ಲ ಈಗ. ಫುಡ್ ರೋಲರ್ ಇದೆಯಲ್ಲ, ಆ ಕಡೆ ಈ ಕಡೆ ಲಾಕ್ ಮಾಡಿರ್ಬೇಕು. ಫುಡ್ ರೋಲರ್ ವಿತ್ ಭಸ್ತ್ರಿಕ ಹೆಂಗ್ ಮಾಡೋದು? ಬ್ರೀತಿಂಗ್ ನೋಡಿ, ಬ್ರೀತಿಂಗ್ ಮೇಲೆ ಬ್ರೀತಿಂಗ್ ಇದೇ ಥರ ಬರಬೇಕು. ಗೊರೇ ಥರ ತೋರಿಸಿದ್ಮೇಲೆ ನಾನು ಲಾಕ್ ಮಾಡಿದೆ ಕಡೆ ಹಾಂ, ಬ್ರೀತಿಂಗ್ ಮೇಲೆ ಡೋ ಸಿಕ್ಸ್ ಎಲ್ಲ ಒಟ್ಟಿಗೆ ಮಾಡಿ ಕೌಂಟಿಂಗಲ್ಲಿ ಮಾಡಿ. ಇದು ರೆಡಿನಾ? 1 ಒಂದು ಕೆಳಗಡೆ, 2 ಒಂದು ಮೇಲೆ. ರೆಡಿ? 1 ಕೆಳಗಡೆ, 2 ವೃತ್ತಿ ಕರೆಕ್ಟಾಗಿ ಭಸ್ತ್ರಿಕನ ಹಾಕ್ಬೇಕು ಅದರಲ್ಲಿ. 3 ಕುತ್ಕೊಳ್ಳಿ ಕೆಳಗಡೆ, 4 ವೃತ್ತಿ, 5 6 7 8 9 10. ರಿಲ್ಯಾಕ್ಸ್ ಮಾಡಿ. ನಾನು ಇನ್ನೊಂದ್ಸರಿ ತೋರಿಸ್ತೇನೆ. ಇದು ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಆಗಿ ಬಂದು 50% ಕರೆಕ್ಟಾಗಿ ಮಾಡಿದ್ರಲ್ಲ ಅಷ್ಟೇ. ನೋಡೋಳೆ ಕರೆಕ್ಟ್ ಮಾಡಿ ಫೋಟೋ ತೆಗಿತಾರೆ. ಹಾಂ, ಅದಕ್ಕೆ ನೋಡೋಳೆ ವೃತ್ತಿ. ಹಾಂ, 1 2 3 ಕೈ ಈ ಥರ ಬರುತ್ತೆ, ಕೈ ಈ ಥರ ಬರುತ್ತೆ ನೋಡಿ. ಗೊತ್ತಾಯ್ತಲ್ಲ? ಈ ನಮ್ಮ ರಿಬ್ಸು ತೊಡೆ ಭಾಗ ತಕ್ಕಬೇಕು, ಕೈ ಹಿಂಗಿರ್ಬೇಕು. ಇವೆಲ್ಲ ಹಿಂಗೆ ಇಟ್ಕೊಂಡಿರ್ತೀರ, ಅವಾಗ ಈ ಇಂಟರ್ನಲ್ ಆರ್ಗನ್ಸು ರಿಲ್ಯಾಕ್ಸ್ ಆಗಲ್ಲ. ಇವಾಗ ಇಷ್ಟೊತ್ತು ಸ್ಟ್ರೆಚ್ ಮಾಡ್ತಾರೆ, ಫುಡ್ ರೋಲರ್ ಮಾಡಿರೋ ಕ್ಲಾಸ್ ಅಲ್ಲ. ಮತ್ತೊಂದು ರೌಂಡ್ ಮಾಡೋಣ. ವೃತ್ತಿ ಕೈ ಮಾಡ್ಕೊಳ್ಳಿ. 1 ಕುತ್ಕೊಳ್ಳಿ. ಹಾಂ, ಕೈ ಈ ಕಡೆ ಬರ್ಬೇಕು, ಇಲ್ಲಿ ಬರ್ಬೇಕು. ಹಾಂ, 2 ವೃತ್ತಿ, 3 4 5 6 7 8 9. ಉಸಿರಾಟ ಕರೆಕ್ಟಾಗಿ ಕುತ್ಕೊಳ್ಳೋದು ಎಲ್ಲ ರಿದಮೆಟಿಕ್ ಆಗಿ ಇರಬೇಕು. 10 ಸಾಕು. ನಿಲ್ಲಿಸಿ, ಹಂಗೆ ಬ್ರಿಕ್ಸ್ಗಳನ್ನೆಲ್ಲ ನಿಲ್ಲಿಸಿ ಮತ್ತೆ ಫುಡ್ ರೋಲರ್ನ ತೊಳಿ. ನೋಡಿ, ಎಬ್ಬೆಡಿ ಹಾಕಿರ್ಲಿ, ಪೂರ್ತಿ ಸ್ಟಿಚ್ ಮಾಡಿ. ಅಳತೆ ಹಂಗೆ ಇರಬೇಕು. ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಿದಾಗ ಏನು ಮಾಡಬೇಕು? ಕಿವಿಯಿಂದ ಹಿಂದೆ ಹೋಗ್ಬೇಕು. ಕಿವಿಯಿಂದ ಮೊಳಕೆ ಇರುತ್ತಲ್ಲ ಅಲ್ಲಿಂದೆ ಹೋಗ್ಬೇಕು. ನಾನು ಉಸಿರಾಟ ಇದೆ ಇವಾಗ. ಹಾಗೆ ಎತ್ತಿ ಸಾಧ್ಯವಾದಷ್ಟು ಹಿಂದಿನ ಮೇಲೆ ಸ್ವಲ್ಪ ಗಡೆ ಅಂತ ನಮ್ಮ ದೇಹ ನಡುಗಬೇಕು. ಆ ಪ್ರಾಣಶಕ್ತಿನ ಒಳಗಡೆ ಆಟೋಮೆಟಿಕ್. ಹಾಂ, ಹೋಗಿ ಸರ್ ಪ್ರೊಫೆಸರ್, ಹೋಗಿ ಕಿವಿಯಿಂದ ಹಿಂದೆ ಹೋಗಿ ಸರ್. ಹೋಲ್ಡ್ ಮಾಡಿ 10 ಕೌಂಟ್ಸ್. 1 2 3 4 5 6 7 8 9 10. ರಿಲ್ಯಾಕ್ಸ್ ಮಾಡಿ. ಸ್ವಲ್ಪ ಕೆಳಗಡೆ ಇದೆ, ಸ್ವಲ್ಪ ದೃಷ್ಟಿ ರೊಟೇಟ್ ಮಾಡ್ಬೋದು. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಷ್ಟೇ. ಆದಮೇಲೆ ರಿವರ್ಸ್.
ಕೈಯಿಂದ ಎತ್ತೋಳಿ, ಕೈಯಿಂದ ಎತ್ತೋಳಿ. ನೋಡಿ ನಿಧಾನವಾಗಿ ಈ ನಮ್ಮ ಪಕ್ಕೆಗಳು ಇರುತ್ತಲ್ಲ, ಇದು ರಿಪ್ಸ್ನ ತಾಗಿಸ್ಬೇಕು, ತೊಡೆ ಭಾಗ ತಾಗಿಸಿ ಕೈ ತೊಗೊಬೇಕು. ಇಷ್ಟೇ ನೋಡಿ, ದೃಷ್ಟಿ ಮುಂದೆ ಇರಲಿ. ಪಾದದ ಹೆಬ್ಬೆರಳು ಮತ್ತು ಇಂಬಡಿ ನೋಡೋದಲ್ಲ, ಮುಂದೆ ನೋಡ್ಬೇಕು, 2 ಅಡಿ ಮುಂದೆ ನೋಡ್ಬೇಕು. ಬನ್ನಿ, ಇಷ್ಟೇ. ಆಗಿಲ್ಲ ಅಂದವ್ರು ಏನು ಮಾಡಬೇಕು, ಚೇರ್ ಮೇಲೆ ಕುತ್ಬಿಟ್ಟು ಈ ಥರ ಚೇರ್ ಮೇಲೆ ಕುತ್ಕೊಂಡು ಎತ್ತಬೇಕು. ಇದು ಈಸಿ. ಫಸ್ಟ್ನೇ ಸ್ಟೆಪ್ಪು ಸ್ವಲ್ಪ ಕಷ್ಟ ಇರುತ್ತೆ. ಆಗಿಲ್ಲ ಅಂದವ್ರು ಚೇರ್ ಮೇಲೆ ಕುತ್ಕೊಂಡು ಅಭ್ಯಾಸ ಮಾಡೋಂಥದ್ದು. ನೋಡೋಣ, ನಿಮ್ಗೆ ಯಾವ್ಯಾವ ಅಭ್ಯಾಸ ಮಾಡಿ. ಮಂಡಿನೂ ಮುಂಚೆ ಇರಬೇಕು, ಮಂಡಿ ಮುಂಚೆ ಇರಬೇಕು. ಹಾಂ, ಇಲ್ಲಿ ಕೌಂಟಿಂಗ್ ಕೊಡಿಸ್ತೀನಿ. 1 ಓ 2 3 ಕುತ್ಕೊಳ್ಳಿ. ಆಚಾರ್ಯ ಇನ್ನೂ ಸ್ವಲ್ಪ 4 ಕುತ್ಕೊಳ್ಳಿ, ಇನ್ನೂ ಸ್ವಲ್ಪ. ಗುಡ್. 5 6 ಈ ಸ್ವಲ್ಪ ಕುತ್ಕೊಳ್ಳಿ. 7 ಶಿವಣ್ಣ ಸ್ವಲ್ಪ ಕುತ್ಕೊಳ್ಳಿ. 8 ಮಚ್ಚಿ ಮೇಲಿನ 9 ಮಚ್ಚಿ ಮೇಲಿನ ಶಿವಣ್ಣ ಇನ್ನೂ ಸ್ವಲ್ಪ. 10 ವಾಪಸ್ ನೋಡಿ. ಇವಾಗ ಹಂಗೆ ಎಡ್ಜಲ್ಲಿ ಕುತ್ಕೊಳ್ಳಿ, ಚೇರಲ್ಲಿ ಎಡ್ಜಲ್ಲಿ ಕುತ್ಕೋಬೇಕು, ಹಿಂದೆ ಕುತ್ಕೊಳ್ಳೋದಲ್ಲ. ಎಡ್ಜು ಬೀಳಬಾರ್ದು, ಆಯ್ತಾ? ಕೈ ತೊಳೆ, ಚಿನ್ಮುಖ ನೋಡಿ, ಇದೇ ಥರ ಕಾಣಿಸ್ತಾ? ಕೈ ಕಿವಿ ತಾಕಿರ್ಬೇಕು, ದೃಷ್ಟಿ ಮುಂದೆ. ಹಂಗೆ ವೆರಿ ಗುಡ್. ರಿಲ್ಯಾಕ್ಸ್ ಆಗಿರ್ಬೇಕು ಸ್ಪೈನ್, ಬೆನ್ನು ನೋಡಿ. ಇದು ಸ್ವಲ್ಪ ಮುಂದೆ ಇಟ್ಕೊಳ್ಳಿ. ಶಿವಣ್ಣ ಹಂಗಿಲ್ಲ, ಸ್ವಲ್ಪ ಮುಂದೆ ಅಂದರೆ ನೀವು ಚೇರ್ ಮುಂದೆ ಕಂಡುಬರಲ್ಲ ನೋಡಿ. ಪ್ರದರ್ಶನ ಕೂತ್ಕೊಳ್ಳಲ್ಲ. ಇಲ್ಲ ಮೇಡಮ್, ಮುಂದೆ ಏಜಿ ಕೂತ್ಕೊಳ್ಳಿ. ಹಾಂ, ಹಂಗೆ ವೃತ್ತಿ ಓಂಕಾರ ಹೇಳಿ ಒಂದ್ಸರಿ. ನೋಡಿ, ನಿಧಾನವಾಗಿ ಹಂಗೆ ಇರುತ್ತಲ್ಲ, ಕೈಗೆ ಇರುತ್ತಲ್ಲ ನೋಡ್ಕೊಳ್ಳಿ. ಕೈಗೆ ಹಂಗೆ ಅಗಲ ಮಾಡಿ ಈ ಮುದ್ರೆ ಕೆಳಗೆ ಹೋಗಿ ಬರಬೇಕು. ನೋಡ್ಕೊಳ್ಳಿ, ಹಂಗೆ ಸ್ಲೋ ಮುಂದೆ ಬರಬೇಕು. ಆಮೇಲೆ ಜಾಸ್ತಿ ಕೆಳಗಡೆ ನಿಲ್ಲಿಸ್ಬಾರ್ದು, ಕೈನ ಜಾಸ್ತಿ ಮೇಲ್ಗಡೆ ನಿಲ್ಕೊಂಡು ಒಂದು ಸ್ವಲ್ಪ ಕತ್ತನ್ನ ಬಲಗಡೆ ಎಡಗಡೆ ತಿರುಗಿಸಿ ಅಲೈನ್ಮೆಂಟ್ ಮಾಡಿ. ಈ ಕಡೆ ಒಬ್ರು ಕೈ ಎಳಿತಾ ಇರೋ ಫೀಲಿಂಗ್ ಆಗಬೇಕು ನಿಮ್ಗೆ, ಗೊತ್ತಾಯ್ತಲ್ಲ? ಆಮೇಲೆ ಈ ಥರ ಗೂಡ್ ಬೆನ್ ಆಗಬಾರ್ದು, ಸ್ಟ್ರೈಟ್ ಮಾಡಿ ಸ್ಪೈನ್ನ ಗಮನಿಸಿ. ನಾನು ಮಾಡಿದ್ದೀನಿ ನೋಡಿ, ಈ ಥರ ಹಿಂಗೆ ಇರಲಿ, ಆಯಿತಾ? ಕತ್ತು ಫ್ರೀ ಇರಲಿ, ಸರ್ವೈಕಲ್ ಫ್ರೀ ಇರಲಿ. ಹಾಂ, ಒಂದೇ ಸರಿ ಬ್ರೀತ್ ಔಟ್ ಮಾಡ್ಬೇಕು ಅಷ್ಟೇ. ಹಾಂ, ಒಂದೇ ಸರಿ ಸರ್. ಹಾಂ, ಹಂಗೆ ಇರಲಿ. 10 ಕೌಂಟ್ ಹೇಳ್ತೀನಿ, ಹೋಲ್ಡ್ ಮಾಡ್ಬೋದು. 1 2 3 4 5 6 7 8 9 10. ವಾಪಸ್ ನಿಧಾನ ಕೂತ್ಕೊಳ್ಳಿ, ಹಿಂದೆ ಕೂತ್ಕೊಳ್ಳಿ. ಈಗ ಪೂರ್ತಿ ಹಿಂದೆ ಕೂತ್ಕೊಳ್ಳಿ. ಮತ್ತೆ ಫುಟ್ರೋಲ್ ತೊಳೆ ನೋಡಿ, ಈ ಥರ ಲಾಕ್ ಮಾಡಬೇಕು. ಸಹಜ ಶೀತ ಮುದ್ರ ಅಂತೇಳಿ ಈ ಥರ ಈ ಕಡೆ 50%, ಈ ಕಡೆ 50% ಟೈಟ್ ಮಾಡಿ ಇರಬೇಕು. ಇದನ್ನ ಕೌಂಟಿಂಗಲ್ಲಿ ಅಭ್ಯಾಸ ಮಾಡ್ಬೇಕು. ಹೆಂಗೆ? ಇದು ಲೆಗ್ನ ಕ್ರಾಸ್ ಲೆಗ್ ಮಾಡ್ಬೇಕು ನೋಡಿ, ಈ ಥರ ಓದಾಯ್ತಾರೆ. ಹಾಂ, ಬಲಗೈ ಮೇಲೆ ಬಂದು ಈ ಥರ ಹಾಕಿ ವೃತ್ತಿ ನೋಡಿ. ಒಂದೊಂದಾಗ ಪೂರ್ತಿ ಮೇಲೆ 1 2 ಅಂತ ಹೋಗುತ್ತಲ್ಲ ಕೆಳಗಡೆ. ಈ ಚೇರ್ ಹಾಕಿ 3 ವೃತ್ತಿ 4 5 ವೃತ್ತಿ 6 ನಿಧಾನ ಬಿಡಿ, ಆರಾಮಾಗಿ 7 ವೃತ್ತಿ ಸ್ಟ್ರೆಚ್ ಮಾಡಿ ಪೂರ್ತಿ ಹಿಂದೆ 8 9 ವೃತ್ತಿ 10 11
12, 13, 14, 15, 16, 17, 18, 19, 20. ಹಂಗೆ ರೂಢಿಸ್ತಾನೆ ಕೊಡ್ಲಿಕ್ಕೆ. ಇವಾಗ ಒಂದ್ಸರಿ ಓಂಕಾರ ನೋಡಿ, ಹಿಂಗೆ ಕಾಣಿಸ್ತಾ ನಾನು ಮಾಡಿರೋದು ಮುಖದಲ್ಲಿ ಮಂದಹಾಸ. ಶ್ವಾಸ ಪ್ರಶ್ವಾಸವನ್ನು ಸಂಪೂರ್ಣವಾಗಿ ಆಲಿಸಿ. ಹಂಗೆ ನಿಮ್ಮೆಲ್ಲರಿಗೂ ಯೋಗೇನ ಚಿತ್ತಸೆ ಬರುತ್ತಲ್ಲ, ಹೇಳ್ತೀರಾ? ಹೇಳಿ, ಸ್ಟಾರ್ಟ್. ಶುರು. ಯೋಗೇನ ಚಿತ್ತಸ್ಯ ಪರೇಣ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನ ಪತಂಜಲಿಂ ಪಾಂಜಲಿರಾನತೋಸ್ಮಿ ಪತಂಜಲಿಂ ಪಾಂಜಲಿರಾನತೋಸ್ಮಿ. ಇನ್ನೊಂದು ಹೇಳ್ಕೊಡ್ತೀನಿ, ಹಂಗೆ ಕಂಟಿನ್ಯೂ ಮಾಡಿರ. ಭಾವು ಪುರುಷಾಕಾರಂ ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ ಪ್ರಣಮಾಮಿ ಪತಂಜಲಿಂ. ಒಟ್ಟಿಗೆ ಶಾಂತಿ ಶಾಂತಿ ಶಾಂತಿ. ನಿಧಾನ ಫುಟ್ಬಾಲ್ನ ಕೆಳಗಡೆ ಇಡಿ, ಎರಡು ಚೆನ್ನಾಗಿ ಮುಟ್ಟಿ ಹಣೆಯಿಂದ ಪಾದದ ಬೆಳಗು ದೇಹದ ಅಂಗನೆಲ್ಲ ಸಂಪೂರ್ಣವಾಗಿ ಸ್ಪರ್ಶ ಮಾಡಿ. ನೋಡಿ ಕ್ಲಿಯರ್ ಎಲ್ಲಿರ್ತದೆ ಹಂಗೆ ಇದೆ ನೋಡಿ, ಇದರಲ್ಲೇ ನೋಡಿ ವೃತ್ತಿ ಇದೇ ಥರ ಬರಲಿ. ವೃತ್ತಿ ಬ್ರೀತ್ ಔಟ್, ವೃತ್ತಿ ಬ್ರೀತ್ ಔಟ್, ವೃತ್ತಿ, ಈ ಥರ ಅಭ್ಯಾಸ ಮಾಡಬೇಕು. ಸ್ಲೋ ಮಾಡಿ, ಸಾಧ್ಯವಾದಷ್ಟು ವೇಗದಲ್ಲಿ ನೀಡಿ, ಸ್ವಲ್ಪ ಸ್ಲೋ ಅಭ್ಯಾಸ ಮಾಡಬೇಕು. ವೃತ್ತಿ ಬ್ರೀತ್ ಔಟ್, ಆತ್ಮಹತ್ರ ಮಾಡೋದು ಬೇಡ. ಅದೇ ಮೆಥಡ್ ಮಾಡಬೇಕು. ವೃತ್ತಿನೂ ಊರ್ಧ್ವಮುಖ ಶ್ವಾನಾಸನ, ಬ್ರೀತ್ ಔಟ್ ಧೂಮ್ರ ಶ್ವಾನಾಸನ. ವೃತ್ತಿ ಬ್ರೀತ್ ಔಟ್. ಸ್ಟಾರ್ಟ್. ಮಾಡ್ತಾರೆ ವೃತ್ತಿ ಬ್ರೀತ್ ಔಟ್. ಉಸಿರಾಟ ಕರೆಕ್ಟಾಗಿ ಬರಲಿ, ಅರ್ಧಂಬರ್ಧ ಮಾಡಬೇಡಿ, ಪೂರ್ತಿ ಉಸಿರು. ವೃತ್ತಿ ಬ್ರೀತ್ ಔಟ್. ಈ ನಾವಿನ ಸಾಧ್ಯವಾದಷ್ಟು ಕಾಸ್ಲಿಕ್ಕೆ ಪ್ರಯತ್ನ ಮಾಡ್ಕೊಳ್ಳಿ.
ನಾನು ಹಂಗೆ ನಿಮ್ಮ ಜೊತೆ ಎತ್ಕೊಂಡು ಬೇಕು. breathe out. Breathe in, breathe out. Breathe in, breathe out. ಯಾವಾಗ ನಿಮ್ಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಮೇಲೆ ಹೊಟ್ಟೆ ಉಬ್ಬರ ಆತಂಕ ಆಂಗ್ಸೈಟಿ ಇವೆಲ್ಲ ಆಗದೇ ಇಲ್ಲ. ಇದನ್ನ ಅಭ್ಯಾಸ ಮಾಡ್ತಾ ಹೋದ್ರೆ ಡೈಲಿ ಅಭ್ಯಾಸ ಮಾಡ್ತಾ ಹೋದ್ರೆ ಹೊಟ್ಟೆನೂ ಬ್ರೀತ್ ಬರಲ್ಲ ನಮ್ಗೆ. ಮುನಿಯಪ್ಪ ಹೊಟ್ಟೆ ಇದ್ರು ವಿತಿನ್ 1 month ಅಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ನಮ್ಮ ಆಚಾರ ಹೊಟ್ಟೆ ತರ ಆಗ್ಬಿಟ್ರೆ ಸ್ವಲ್ಪ ಮುಂದೆ ಬನ್ನಿ. ಮುನಿಯಪ್ಪ ಸ್ವಲ್ಪ ಮುಂದೆ, ಹಿಂದೆ ಇದ್ರೆ ಅಷ್ಟೇ ಎಫೆಕ್ಟ್ ಇರಲ್ಲ, ಮುಂದೆ ಇರ್ಬೋದು. ಇವಾಗ ಕೌಂಟಿಂಗ್ ಅಲ್ಲಿ ಹೇಳ್ತೀನಿ, ಕೌಂಟಿಂಗ್ ಅಲ್ಲಿ ಅಭ್ಯಾಸ ಮಾಡಿ ಒಟ್ಟಿಗೆ. ಒಂದೊಂದಾಗ ಊರ್ಧ್ವಮುಖ ಶ್ವಾನಾಸನ. 1 ಊರ್ಧ್ವಮುಖ ಬನ್ನಿ. 1 ಹಿಂಗೆ ಆಯ್ತಾ. ಆಮೇಲೆ ನಿಮ್ದೆಲ್ಲ ಭುಜಗಳು ನೋಡಿ ಮುಂದೆ ಮುಂದೆ ಇರ್ತದೆ, ಇದು ನಿಂದೆ ತೊಳಿತಾರೆ ನೋಡಿ. ಇನ್ನೊಂದು ಕರೆಕ್ಷನ್ ತೊಳಿ ಈ ತರ. 2 ಬ್ರೀತ್ ಔಟ್. 3 ಬ್ರೀತ್ ಇನ್. 4 ಜೋರಾಗಿ ಕೂಸ್ತುನ್ನ. 5 ಬ್ರೀತ್ ಇನ್. 6 7 8 9 ಈಗ ಹಿಂಗಿದೆ 9 10. ಹೋಲ್ಡ್ ಮಾಡಿ ಹೆಂಗೆ ಅದೊಂದು ಹಂಗೆ ಹೋಲ್ಡ್ ಮಾಡಿ. ಪಾದನ ನಿಧಾನ ಮಚ್ಚಿ, ಸ್ವಲ್ಪ ಮಂಡಿನ ಮಚ್ಚಿ. ಅಧೋಮುಖ ಮಾಡಿರ್ತೀರಲ್ಲ ಈ ತರ ಮಚ್ಚಿ. ಕಾಣಿಸ್ತಾ ಈ ತರ ಮಚ್ಚಿ. ಇದು ಹೋಗ್ತೀರಾ, ಬಿ ಕೇರ್ಫುಲ್. ಮಚ್ಚಿ ಈ ತರ ಮಂಡಿನ ಒಂದೇ ಪದದ ಮೇಲೆ ಬ್ಯಾಲೆನ್ಸ್ ಮಾಡ್ಬೇಕು ಆಚಾರ್ಯ. ಸದ್ಯಕ್ಕೆ ಹೇಳಿ ಕೌಂಟಿಂಗ್ ನೋಡ್ತಾ ಎಷ್ಟು ಎಫೆಕ್ಟ್ ಆಗ್ತಾ ಇದೆ. ಮನೆ ಹತ್ರ ಮಚ್ಚಿ ಇಳಿಸಿ ಹಾಕ್ತಿದ್ದೀರಾ, ನಾಲ್ಕಿಂದ ಕಿತ್ತಿದ್ದೀರಾ. 6 7 8 9 10. ಬನ್ನಿ ಊರ್ಧ್ವಮುಖ ಶ್ವಾನಾಸನ. ಹಂಗೆ ಬನ್ನಿ ಊರ್ಧ್ವಮುಖ ಬನ್ನಿ. ಹೋಲ್ಡ್ ಮಾಡಿ ಹಂಗೆ ಹೇಳಿ ಹೋಯ್ತಾರೆ ಮೇಡಮ್. 5 ಕೌಂಟ್ಸ್. 1 2 3 4 5. ಅಧೋಮುಖ ಶ್ವಾನಾಸನ. ಮತ್ತೆ ಇವಾಗ ಬಲಗಲ್ಲು ಮಚ್ಚಿದ್ರಲ್ಲ, ಇವಾಗ ಎಡಗಲ್ಲ ಮೇಲೆ ಲಿಫ್ಟ್ ಮಾಡಿ ಮಚ್ಚಿ ಹೇಳಿ. ಶೋಭಾ ಮೇಡಮ್ 1 ಮಚ್ಚಿದ್ದೀರಾ ಕರೆಕ್ಟಾಗಿ? 2 ತೊಳಿನ ಈ ಕಡೆ 3 4 ಶ್ವಾನಾಸನ. ಈ ಭುಜಗಳೆಲ್ಲ ಇದೆ ತೊಳಿ ಸಾಧ್ಯವಾದಷ್ಟು. ನಾನೊಂದ್ಸರಿ ತಿಳಿಸ್ತೀನಿ, ಗಮನಿಸಿ. ನಿಮ್ಮಲ್ಲಿ ಹೆಂಗಿರ್ತದೆ ಏನು ಸಮಸ್ಯೆ ಇದೆಲ್ಲ ನೋಡ್ಕೊಳ್ಳಿ. ಈ ಥರ ಇರ್ಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಒಯ್ದೆಲ್ಲ ಮಂಡಿನ ಮಚ್ಚಿ ಬಿಡಿತಾರೆ ಇಲ್ಲ, ಸ್ಟ್ರೈಟ್ ಇರಲಿ. ಹಿಂದೆ ಹೋಗಿ ಹಿಂದೆ ಕಾಣಿಸ್ತಾ ಹೋಗಿ. ಶೋಲ್ಡರ್ ಹೇಳಿ, ಕೌಂಟಿಂಗ್ ಹೇಳಿ. 1 2 ಏನು ಎದೆಲ್ಲ ಇಟ್ಕೊಂಡ್ಬಿಟ್ಟಿದ್ರೆ ಟೀಟರ್ ಪುಸ್ತಕ ಜ್ವರ ಬಂದಿದೆ. ಇವಾಗ ಏನು ಬರುತ್ತಾ? 7 ತಪ್ಪಿಬಿಟ್ಟು ಏನು ಸೆಲೆಕ್ಟ್ ಪ್ರಾಣ ಶಕ್ತಿ ಇದೆ ಟೈಪ್ ಮಾಡಿ ಹೋಗ್ತಿದ್ದೀರಾ. 10 ವಾಪಸ್ ಹಂಗೆ ಬಲಗಲ್ಲ ಚೇರ್ ಮೇಲೆ ಇಡಿ. ಮತ್ತೆ ಬಲಗಲ್ಲ ಚೇರ್ ಮೇಲೆ ಈ ಥರ ಮುಂದೆ ಒಂದೇ ಸರಿ ಬ್ರೀತ್ ಔಟ್ ಸ್ಟಿಚ್ ಮಾಡಬೇಕು. ಆಮೇಲೆ ಎಡಪಾದದಿಂದ ಮೇಲೆ ಎತ್ತಿಪ್ಪುದು, ಕೆಳಗಡೆ ಕೂರಿಸಿರ್ಬೇಕು. ಸಾಧ್ಯವಾದಷ್ಟು ಮಂಡಿನ ಮುಂದೆ ತಳ್ಳಿ ತಳ್ಳೋವಾಗ ಚೇರ್ ಸಮೇತ ಬಿದ್ದೋಗ್ಬಿಡ್ತೀರಾ. ಬ್ಯಾಲೆನ್ಸ್ ಇರಬೇಕು. ಇವಾಗ ತೋರಿಸಿದ್ಮೇಲೆ ಅದೇ ಥರ. ಅದು ಹಿಂಗೆ ಎತ್ಬಿಟ್ಟು ನೀವು ಮುಂದೆ ಹೋಗೋದು ಬೇಡ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಬನ್ನಿ
ಕೆಳಗಡೆ ನಿಂತ್ಕೊಳ್ತಾರೆ. ಹಾ, ಸಾಧ್ಯವಾದಷ್ಟು ಮುಂದಿನ ಜಾಸ್ತಿ ಪ್ರಯತ್ನ. ಹಾ, ಜಾಸ್ತಿ ಮುಂದೆ ಬರ್ಕೊಂಡು ಸ್ಟ್ರೆಚ್ ಮಾಡಬೇಕು. ಮೂರ್ ಕಡೆಯಲ್ಲಿ ಎಳಿತಾ ಇರೋ ಫೀಲಿಂಗ್ ಆಗ್ಬೇಕು. ಒಂದು ಕೆಳಗಡೆ, ಮೇಲ್ಗಡೆ ಮತ್ತೆ ಇಲ್ಲಿ ಹಿಪ್ ಜಾಯಿಂಟ್ ಹತ್ರ 2, 3, ನಗು ಮುಖ ಇರಲಿ. 4, ಹಾ, 5, ಈ ತರ ಇಟ್ಕೊಳ್ಳಿ. ಸ್ಟ್ರೆಚ್ 6, ಬೆಳ್ಳ ಓಪನ್ ಮಾಡಿ. 7, ಹೌದಾ? 8, ಸರ್ ಕೈಗೆ 9, ಬೆರಳು 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 10, ಹಂಗೆ ಇರಿ, ಹಂಗೆ ಇರಿ. ಹಂಗೆ ಇರಿ ಹಂಗೆ ಇರಿ 10, 8, 7, 6, ಹಾ, relax ಮಾಡಿ. 4, ಚೇಂಜ್ ಮಾಡಿ. ಮೊದಲನೇದಲ್ಲಿ ಏನೇನು ವರ್ಕೌಟ್ ಐತೆ ಫುಟ್ಬಾಲರಲ್ಲಿ ಅಂತೇಳಿ ಸೇಮ್ ಅದೇ ಸ್ಟ್ರೆಚ್ ಮಾಡಬೇಕು. ನೀವೇ ಸೇಮ್ ಮೇಡಮ್. ಸುಪ್ರಿಯವ್ರು ಸೌತಿಂಗ್ ಇವಾಗ ಇದನ್ನ ಬನ್ನಿ. ಬಲ ಬಲ ಕೆಳಗಡೆ, ಎಡಪಾದ ಮೇಲ್ಗಡೆ. ಕರೆಕ್ಟ್ ಫಿನಿಶಿಂಗ್ ಇರಲಿ, ಸ್ವಲ್ಪ ಹತ್ರ ಮಾಡಬೇಡಿ. ಹಾಂ, ಯಾರನ್ನ ನೋಡಿದ್ರೆ ಏನೋ ಮಾಡಕ್ಕೆ ಹೋಗಿ. ಇದೇ ಥರ ಫಿನಿಶಿಂಗ್ ಇರಲಿ, ನಗು ಮುಖ ಇರಬೇಕು. ಆಮೇಲೆ ಈ ಪಕ್ಕಕ್ಕೆ ಹೊರಗಣದು ಬೇಡ. ಹಾಂ, ಒಂದು ಕಿಡ್ನಿಗೆ ಏನಾದರೂ ಜಾಸ್ತಿ ಪಸದು, ಇನ್ನೊಂದು ಕಿಡ್ನಿಗೆ ಕಡಿಮೆ ಪಸದು ಬರ್ತದೆ. ಕರೆಕ್ಟಾಗಿರ್ಬೇಕು. ಹಾಂ, 1, 2, 3, 4, 5, 6, 7, 8, 9, 10. ವಾಪಸ್. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ವಿಶ್ರಾಂತಿ. ನೋಡಿ, ಇದೇ ಫುಟ್ಬಾಲ್ ಹಿಂದೆ ತೊಳಿ. ಹಿಂದೆ ತೊಳೆ ಎಷ್ಟು ಎತ್ತಿಗಾಗುತ್ತೋ ಅಷ್ಟು ಟರ್ನ್. ಇಷ್ಟೇ ಗೊತ್ತಾಯ್ತಲ್ಲ. ಎಡಗಡೆ ಬಂದು ಮಾಡೋಂಥದ್ದು. ಹಾಂ, 5 ಸರಿ ಸಾಕು. ಬಗ್ಗದಲ್ಲಿ ಬೇಡ, ನಿಂತ್ಕೊಂಡೆ ನಾನು ತೋರಿಸ್ತಿದ್ದು. ಬಗ್ಗದಿಲ್ಲ, ನಾನು ನೋಡಿದಾಗ ಸ್ವಲ್ಪ ಇಲ್ಲ. ಇಷ್ಟಾದ್ರೆ ಅಷ್ಟು ಇರಲಿ. ಎಕ್ಸೈಲ್ ಮಾಡಿ, ಬ್ರೀತ್ ಔಟ್ ಮಾಡಿ. ಹಾಂ, ಯಾಕಂದ್ರೆ ಇವತ್ತು ಈ ಶೋಲ್ಡರ್ಗಳಿಗೆ ಕೈ ಕಾಲೆಲ್ಲ ಏನು ಕೆಲಸ ಕೊಡ್ತಾ ಇಲ್ಲ. ಕೆಲಸ ಕೊಡ್ತಾ ಇರೋದು ಏನಂದ್ರೆ ಒಂದು ಟಿವಿ ನೋಡೋದು, ಮೊಬೈಲ್ ಹಿಂಗ್ ಅನ್ನೋದು. ಅದಕ್ಕೆ ಇವೆಲ್ಲ ಸ್ವಲ್ಪ ವೀಕಾಗ್ಬಿಟ್ಟಿರ್ತವೆ ನಮ್ಗೆ. ಹಾಂ, ಎಲ್ಲ ನರನಾಡಿಗಳಲ್ಲಿ ಕಾಣಿಸಿ ತಿನ್ನತ್ತದೆ. ಸಾಧ್ಯವಾದಷ್ಟು ಹಿಂದೆ ತೋಳಿ, ಫುಟ್ಬಾಲ್ ಹಿಂದೆ ತೋಳಿ. ಬಗ್ಗದೇನು ಬೇಡ. ಹಾಂ, ಓಕೆ ಸಾಕು. ವಾಪಸ್ 5 ಸರಿ ಅಂತ ನೋಡಿ. ಹಿಂಗೆ ಫುಟ್ಬಾಲ್ ಜಸ್ಟ್ ಬಲಗೈ ಲಾಕ್ ಮಾಡಿ ಜಸ್ಟ್ ಸಿಂಪಲ್ ಇಷ್ಟೇ. ಹೋಲ್ಡ್ ಎಷ್ಟಾದ್ರೆ ಅಷ್ಟು. ಅಷ್ಟೇ. ಆಗಿಲ್ಲ ಅಂದ್ರೆ ಇಷ್ಟೇ ನೋಡಿ ಸರ್.